ಜಗದೀಶ್ ಶೆಟ್ಟರ್ ಹೆಗಲ ಮೇಲೆ ಬಂದೂಕು ಇಟ್ಟು ಯಡಿಯೂರಪ್ಪನವರು ವಿರೋಧಿಗಳಿಗೆ ಗುಂಡು ಹೊಡಿತಾ ಇದ್ದಾರೆ. ಶೆಟ್ಟರ್ ಸೇರ್ಪಡೆಗೆ ಯಡಿಯೂರಪ್ಪನವರ ಮಾಸ್ಟರ್ ಮೈಂಡ್ ಪ್ರಮುಖ ಕಾರಣ. ಮುಂಬೈ ಕರ್ನಾಟಕ ಭಾಗದಲ್ಲಿ ವಿಜಯೇಂದ್ರ ವಿರೋಧಿಗಳನ್ನು ಮಣಿಸೋದಕ್ಕೆ ಜಗದೀಶ್ ಶೆಟ್ಟರ್ನ ಅಸ್ತ್ರ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಕ್ಕೆ ಸೋಮಣ್ಣ, ಯತ್ನಾಳ್, ಬೆಲ್ಲ ಅದೆಲ್ಲ ಅಸಮಾಧಾನಗೊಂಡಿದ್ರಲ್ಲ. ಈಗ ಜಗದೀಶ್ ಶೆಟ್ಟರ್ ಅವ್ರನ್ನ ಮುಂದಿಟ್ಟುಕೊಂಡು ವಿರೋಧಿಗಳನ್ನು ಮಣಿಸೋದಕ್ಕೆ ಪ್ಲ್ಯಾನ್. ವಿಜಯೇಂದ್ರ ಯಡಿಯೂರಪ್ಪ ರೋಲ್ ಇದ್ದೇ ಇತ್ತು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಯಡಿಯೂರಪ್ಪ ಚೆಸ್ ಗೇಮ್ನಲ್ಲಿ ವಿರೋಧಿ ಸೈನಿಕರನ್ನು ಮೆತ್ತಗಾಗಿಸುವ ಪ್ಲ್ಯಾನು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಸದ್ಯಕ್ಕೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಯಡಿಯೂರಪ್ಪನವರು ವಿಜಯೇಂದ್ರ ಅವರ ವಿರೋಧಿಗಳನ್ನು ಮಣಿಸೋದಕ್ಕೆ ಜಗದೀಶ್ ಶೆಟ್ಟರ್ ಹೇಗೆ ಸಹಕಾರಿ ಆಗಬಲ್ಲರು ಅಂತ? ಅರವಿಂದ್, ಈಗ ಜಗದೀಶ್ ಶೆಟ್ಟರ್ ಅವರು ಬಂದಿರುವಂಥದ್ದು ಬಂದಿರೋ ಹಿನ್ನೆಲೆಯಲ್ಲಿ ಅವರು ಬಿಟ್ಟು ಹೋದ ಸಂದರ್ಭದಲ್ಲಿ ಒಂದಷ್ಟು ವಿರೋಧ ಕೂಡ ಎದುರಿಸಿದ್ರು. ಮುಖ್ಯವಾಗಿ ಕೆಲವೊಬ್ಬರು ಈಗ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿರೋ ಹಿನ್ನೆಲೆಯಲ್ಲಿ ಕೆಲವರಿಗೆ ಇಷ್ಟ ಆಗ್ತಿಲ್ಲ ಬಿಜೆಪಿಯಲ್ಲಿ, ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾನೆ ಅನ್ನೋಂಥದ್ದು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಆ ಮಾತುಕತೆ ಮಾಡಿಕೊಂಡೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅವರಿಗೆ ಲೋಕಸಭೆ ಟಿಕೆಟ್ ವಿಚಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದರೆ ಇಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗಬೇಕು. ಇಲ್ಲಿ ಮತ್ತೆ 9 ತಿಂಗಳ ಕಾಲ ಅವರು ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಆ ಗ್ಯಾಪ್ನಲ್ಲಿ ಸಾಕಷ್ಟು ವಿರೋಧ ಕೂಡ, ಸಾಕಷ್ಟು ಸ್ಥಳೀಯ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ, ವೈಮನಸ್ಯ ಬೆಳೆಸ್ಕೊಂಡಿದ್ದಾರೆ. ಈಗ ಮತ್ತೆ ಇವರು ಮರಳಿಗೂಡಿಗೆ ಬಂದಿದ್ದಾರೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನಿಭಾಯಿಸುವಂತಹ, ಸರಿಪಡಿಸುವಂತಹ ಜವಾಬ್ದಾರಿ ವಿಜೇಂದ್ರ ಅವ್ರಿಗೆ ಇರುವಂತದ್ದು. ಜೊತೆಗೆ ಇವೆಲ್ಲವನ್ನು ಕೂಡ ಯಡಿಯೂರಪ್ಪನವರು ಕೂಡ ನಿಭಾಯಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮರಳಿಗೂಡಿಗೆ ಬಂದ ತಕ್ಷಣ ಸವಾಲು ಇಲ್ಲ ಅಂತಾನು ಹೇಳಲಿಕ್ಕಾಗಲ್ಲ. ಸಾಕಷ್ಟು ಸವಾಲುಗಳು ಜಗದೀಶ್ ಶೆಟ್ಟರ್ ಅವರ ಮುಂದೆ ಕೂಡ ಇದೆ. ನಾಯಕರ ಸಹಕಾರ ಕೋರಿ ಅವರ ಒಂದು ವಿಶ್ವಾಸ ಗಳಿಸ್ಕೊಂಡು ಇಲ್ಲಿ ಅವರು ಇರಬೇಕಾಗುತ್ತೆ. ಎಷ್ಟು ಮಟ್ಟಿಗೆ ಅವರು ಇದರಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆಯಾಗಿ ಆಪರೇಷನ್ ಮಾಡುವ ಮೂಲಕ ಯಾರೆಲ್ಲ ಹೋಗಿದ್ದಾರೆ ಎಲ್ಲರನ್ನು ಕೂಡ ಕರ್ಕೊಂಡು ಬಂದರೂ ಕೂಡ ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲುವಂತಹ ಒಂದು ಸವಾಲು ವಿಜೇಂದ್ರ ಅವ್ರ ಮುಂದೆ ಇದೆ. ಅವ್ರನ್ನ ಕರ್ಕೊಂಡು ಬರೋದಲ್ಲದೆ ಅವರು ಇಲ್ಲಿ ಒಂದು ರೀತಿಯಲ್ಲಿ ಸಾವಕಾಶವಾಗಿ ಪಕ್ಷ ಸಂಘಟನೆ ಆಗಲಿ ಅಥವಾ ಟಿಕೆಟ್ ಕೊಟ್ಟರೆ ಕೆಲಸ ಮಾಡೋದಾಗ್ಲಿ, ಬೇರೆಯವರ ಪರವಾಗಿ ಕೆಲಸ, ಪ್ರವಾಸ ಇವೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ವಾತಾವರಣ ಸೃಷ್ಟಿ ಮಾಡಿಕೊಡುವ ಒಂದು ಜವಾಬ್ದಾರಿ ಕೂಡ ವಿಜೇಂದ್ರ ಮೇಲಿದೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ ಕಾದು ನೋಡಬೇಕು ಅರವಿಂದ್. ಓಕೆ.